ಶಂಕರ್ ಅಂತ ನಮ್ಮ ಸಂತೆಮರಳ್ಳಿ ಇಲ್ಲಿ ವಾಸವಾಗಿರುವ ದೀಪು ಸುಧಾ ಮತ್ತು ಇದು ಮಧು ಹತ್ರ ಜಮೀನು ಇವರು ತಗೊಂಡಿದ್ದು NDC ಸಾಲ ಎಲ್ಲ ಕಟ್ಬಿಟ್ಟು ತೀರಿಸಿದ್ರು ಮಧು ಅವರು. ಯಾವೆಲ್ಲ ಹೇಳ್ಬೇಕು ನೀವು ಫಸ್ಟ್? ಇದು ಸರ್ವೆ ನಂಬರು 367/3. ಯಾವೂರು? 3 ಇದು ಮಲ್ಗಳಿ ಮತ್ತು ತಾಲೂಕು, ಯಳಂದೂರು ತಾಲೂಕು ಮಲ್ಗಳಿ ಜಮೀನು. ಹಾಗೇನೆ ಬ್ಯಾಂಕು ಮಾಂಬಳ್ಳಿ ಅಗರ ಸಂಬಂಧಪಟ್ಟ ಕೆನರಾ ಬ್ಯಾಂಕು. ಅವರಿಗೆ ಮ್ಯಾನೇಜರ್ಗೆ ಫಸ್ಟ್ ನಾವು ಈ ಥರ ಸಾಲ ಎಲ್ಲ ಕಟ್ಬಿಟ್ಟು ಕ್ಲೋಸ್ ಮಾಡಿದ್ವಿ. NDC ಕೊಡಿ ಅಂತ ಹೇಳ್ದು ಕೊಟ್ಬಿಟ್ಟು ರಿಜಿಸ್ಟ್ರಿಗೆ ಹೋಗಂಟ ರಿಜಿಸ್ಟ್ರ್ ಆಯಿತು. ಪುನಃ ತಿರುಗಿ ಸಾಕಾಯ್ತು, ಕೊಡಲಿಲ್ಲ NDCನಾಗ. ಅದು ಸಾಲ ಇನ್ನೊಬ್ಬ ದೀಪ್ ಮತ್ತು ಸುಧಾ ಇವರು ಕೂತ್ಕೊಂತು. ಪುನಃ ಅದ್ರ ಮೇಲೆ ನಾವು ಸಾಲ ತೀರ್ಸೋಕ್ಕೆ ಹೋಗಿ ತಿಳುವಳಿ ಹೊಡಿಸ್ಕೊಡಿ ಅಂತ ಕೇಳಿದಾಗ ಅವರು ಇಲ್ಲ, ಈಗ ಅದಕ್ಕೆ ಮೊದಲೇ ಕೊಡೋಕ್ಕಲ್ಲ ಅಂತ ನಮ್ಮನ್ನು ಒಂದು ತಿಂಗಳು ಅಲ್ದಾಡಿಸ್ಮೇಲೆ ನಾವು ಯಳಂದೂರು ತಹಶೀಲ್ದಾರ್ದಕ್ಕೆ ಮೊರಬೋದು. ಯಳಂದೂರು ತಹಶೀಲ್ದಾರ್ ಒಂದು ಲೆಟ್ರ್ ಕಳಿಸಿದ್ರು. ಇಮಿಡಿಯೇಟ್ಲಿ ನಮ್ಗೆ ಇದಕ್ಕೆ ಉತ್ತರ ಕಳಿಸಿ ಸಾಲಿದ್ದದ ಇಲ್ವಾ ಅಂತ ಹೇಳಿದ್ರು. ಅದಕ್ಕೂ ಒಂದು ತಿಂಗಳು ಆಗಿ ಇವ್ರಿಗೆ ಮದುವೆ ಇದ್ದ ಕಾಣ್ದು ಇವ್ರು ಪುನಃ ಇನ್ನೊಬ್ಬರು ಜಮೀನು ಮಾಡಿದ್ರು. ದೀಪು ಸುಧಾ ಇವರು ಮಂಜುಳಾ ಅನ್ನೋರು ಮಾಡಿದ್ರು. ಒಂದು ತಿಂಗಳ ಕಾಲ ನಾವು ನೋಡಿಲ್ಲ. ಆಮೇಲೆ ತಹಶೀಲ್ದಾರ್ಗೆ ಹೋಗಿ 4 ಜನ ಬಿಟ್ಟಿರ್ತಾರೆ. ಅದೇ ಮೇಡಮ್ ಏನಾಗಂಟ ಅವರು ಒಳ್ಳೆ ಚೌಕ ರೊಟ್ಟಿ ಸಾಕಿವ್ರಿಗೆ ಅಂತ ಹೇಳಗಂಟ ಪುನಃ ನಾಳೆಗೆ ಅವರು ಒಬ್ಬರ ಕೈಲಿ ಕೊಟ್ಟು ಕಳಿಸಿದ್ರು. ಅದು ಒಂದು ತಿಂಗಳಿಗೆ ಆಗೋಯ್ತು. ಪುನಃ ಇನ್ನೊಬ್ರು ಈಗ ಮಂಜುಳಾ ಅಂತ ಕೂತದ. ಈಗ ಅದಕ್ಕೆ ಕೊಡೋಕೋರವರು ಕೊಡಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಕನ್ನಡ ಬರಲ್ಲ, ಏನಿಲ್ಲ, ತಮಿಳು ಭಾಳ ಕಿರ್ಕೊಳ, ರೈತರು ಭಾಳ ಕಿರ್ಕೊಡ್ತಾರೆ. ಭಾಷೆ ಗೊತ್ತಾಗಲ್ಲ. ನಾವು ಒಂದು ಹೇಳಿದ್ರೆ ಅವ್ರು ಒಂದು ಹೇಳ್ತಾರೆ. ನಾವು ಎಲ್ಲ ಹೋಗಿ ಕೇಳಗಂಟ ಪ್ರತಿ ದಿನ ಸುಚ್ಚಿ 4-5 ತಿಂಗಳು ಇಬ್ಬರಿಗೆ ರಿಜೆಕ್ಟ್ ಅದು. ಪುನಃ ಈಗ ಮಂಜುಳಾ ಅವ್ರಿಗೆ ಕೂತದೆ. ಅದಕ್ಕೆ ಕೊಡೋಕೋರ ಕೊಟ್ಟು ಕೇಳ್ತಾರೆ, ಕೊಡಲ್ಲ ಅಂತ ಹೇಳ್ತಾರೆ. ರೈತರಿಗೆ ಸ್ಪಂದಿಸ್ತಾ ಇಲ್ಲ, ಭಾಳ ಕಷ್ಟ. ಮತ್ತು ನಮ್ಮ ಮೇಲ್ಪಟ್ಟ DC ಅವರು ಭಾಳ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಭಾಳ ರೈತರು ತೊಂದರೆ ಕೊಡ್ತಾರೆ. ಈಗ ನೋಡಿ 3-4 ತಿಂಗಳಿಗೆ ಅರ್ಜೆಂಟಿನಿಂದ ಕೊಟ್ಬಿಟ್ಟು ಕಾಣಿದೆ ಇನ್ನೊಂದು ಕೂತ್ಕೊಂತ. ಈಗ ಮಂಜುಳವ್ರಿಗೆ ಹೆಂಗೆ ಸಾಲ ತೀರಿಸೋದು ಗೊತ್ತಾಗಲ್ಲ. ಅದಕ್ಕೆ ನಾವೀಗ ನಾಳೆ ತಹಸೀಲ್ದಾರ್ಗೆ ಹೋಗಿ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸಂಕಷ್ಟದಲ್ಲಿ ಇದ್ದಾರೆ ಈಗ. ಅದರಿಂದ ನಾಳೆ ತಹಸೀಲ್ದಾರ್ಗೆ ಹೋಗಿ ಲೆಟ್ರ್ ಕೊಡ್ತೀವಿ. ಆಮೇಲೆ ಕೊಟ್ಬಿಟ್ಟು ನೋಡೋ ಏನು ಕ್ರಮ ತಗೊಂಡು ಅಂತ ಕೇಳ್ತೀವಿ. ಆಮೇಲೆ ಅಲ್ಲಿ ಗಂಟ DC ಆದಷ್ಟು ಇವರ ಕ್ರಮ ತಗೋಬೇಕು ಅಂತ ಬ್ಯಾಂಕ್ ಮಾಡಿದ್ರ ಮೇಲೆ ಮನವಿ ಮಾಡ್ತಾಯಿದ್ವಿ.